ಮಾನ್ಯ ಹೊಸದಾಗಿ ಸಚಿವರಾಗಿರ್ತಕ್ಕಂಥ ಯುವಕರು ಯತೀಂದ್ರ ಸಿದ್ದರಾಮಯ್ಯಜಿಯವರು ಪ್ರಥಮ ಬಾರಿಗೆ ಬೀದರ್ಗೆ ಬಂದಿದ್ದಾರೆ. ನಿನ್ನೆ ಬರಬೇಕಾಯಿತು, ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ಬೀದರ್ಲಿಂದ ಹುಮ್ನಾಬಾದ್ ಮಾರ್ಗವಾಗಿ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದಾರೆ. ಗುಲ್ಬರ್ಗದಲ್ಲಿ ಒಂದು ಮೀಟಿಂಗ್ ಇದೆ. ನಾನು ನಿನ್ನೆ ಫೋನ್ ಮಾಡಿದಾಗ ಹೋಗುವಾಗ ಒಂದು 5 ನಿಮಿಷ ನಮ್ಮ ಮನೆಯಲ್ಲಿ ಬಂದು ಟೀ ಕುಡಿದು ಹೋಗಿ ಸಚಿವರೇ ಅಂದಾಗ ಭಾಳ ಸಂತೋಷದಿಂದ ಆಯಿತು ಸರ್ ನಾನು ಬರ್ತೀನಿ ಅಂತ ಹೇಳಿದರು. ಇವತ್ತು ಭಾಳ ಸಮಯದ ಅಭಾವ ಇದೆ. ಇಲ್ಲಿ ಬಂದು ನಾವೆಲ್ಲ ಕಾರ್ಯಕರ್ತರುಗಳನ್ನು ಭೇಟಿ ಮಾಡಿ ನಮ್ಮ ಜೊತೆಲಿ ಕೂಡ ಚರ್ಚೆ ಮಾಡಿ, ಈಗಾಗಲೇ ತಾವು ಮಾಧ್ಯಮ ಸ್ನೇಹಿತರು ಬರಗಾಲ ಬಗ್ಗೆ ಕೂಡ ತಾವು ಕೇಳಿದಿರಿ, ಪುರಸಭೆ ನಗರಸಭೆ ಚುನಾವಣೆ ಬಗ್ಗೆ ಕೂಡ ಕೇಳಿದಿರಿ. ಎಲ್ಲದಕ್ಕೂ ಕೂಡ ಸಚಿವರು ಭಾಳ ಇದರಿಂದ ಉತ್ತರ ಒದಗಿಸಿದ್ದಾರೆ. ಇವತ್ತು ನಾನು ಕೂಡ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಸಚಿವರಿಗೆ, ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಮಳೆ ಬಹಳ ಕಡಿಮೆ ಆಗಿದೆ. ವಾಡಿಕೆಗಿಂತ ಸುಮಾರು 60% ಮಳೆ ಕಡಿಮೆ ಆಗಿದೆ. ಇವತ್ತು ರಾಜ್ಯದಲ್ಲಿ ಅಥವಾ ಬೀದರ್ ಜಿಲ್ಲೆಯಲ್ಲಿ ರೈತಾಪಿ ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಮೊನ್ನೆ ಬಂದಾಗ ವಿನಂತಿ ಮಾಡಿದ್ದೀವಿ. ತಾವು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿ ಬರಗಾಲ ಘೋಷಣೆ ಮಾಡ್ತಕ್ಕಂಥ ಕಾರ್ಯ ಮಾಡಬೇಕು ಅಂತ ನಾನು ಸಚಿವರಿಗೆ ಮನವಿ ಮಾಡಿದ್ದೀನಿ. ಸಚಿವರು ಭಾಳ ಒಳ್ಳೆಯ ರೀತಿಯಿಂದ ಸಮಾಧಾನವಾಗಿ ಅದಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಕೆಲವೊಂದು ನಾರ್ಮ್ಸ್ ಇದೆ, ನಮಗೂ ಕೂಡ ಇದೆ. ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು ಅಂದ್ರೆ ಕೆಲವೆಲ್ಲ ಮೇಡಮ್ ಇದು ಇದೆ, ಅದೆಲ್ಲ ನೋಡಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ರೈತಾಪಿ ಏನು ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು ಏನು ಕಷ್ಟದಲ್ಲಿದ್ದಾರೆ ಅದು ಕೂಡ ಅವರು ನೋಡಿದಾರ. ಯಾಕಂದ್ರೆ ಇವತ್ತು ಹುಮ್ನಾಬಾದಲ್ಲಿ ವಿಶೇಷ ಹೇಳಬೇಕಾಗಿತ್ತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದಲ್ಲಿ ಭಾಳ ಮಳೆ ಕಡಿಮೆ ಆಗಿದೆ. ಇವತ್ತು ಎಲ್ಲ ರೈತರು ಏನು ಬಿತ್ತನೆ ಮಾಡಿದಾರ ಅವ್ರ ಪಾಪ ಹೊಲಗಳಲ್ಲಿ ಹೋಗಿ ಮೇಲ್ಗಡೆ ನೋಡ್ತಾ ಇದ್ದಾರೆ ಯಾವಾಗ ಮಳೆ ಬರ್ತದ ಅಂತ. ಇಲ್ಲಿವರೆಗೆ ಮಳೆ ರಾಯ ಬಂದಿಲ್ಲ. ಇವತ್ತು ಅವ್ರು ನೋಡ್ತಾ ಇದ್ರಿ ಯಾವ ರೀತಿ ಬೇಸಿಗೆ ಸಮಯದಲ್ಲಿ ಯಾವ ರೀತಿ ಬಿಸಿಲಿದೆ, ಅದೇ ರೀತಿ ಮಳೆಗಾಲದಲ್ಲಿ ಕೂಡ ಬಿಸಿಲು ಅಷ್ಟೊಂದು ಇದೆ. ಇವತ್ತೇನು ರೈತಾಪಿ ಜನ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗನೆ ನಮ್ಮ ಸರ್ಕಾರ ತೀರ್ಮಾನ ಮಾಡ್ತಕ್ಕಂಥದ್ದು ಆಗಬೇಕು. ಮತ್ತೇನು ರೈತಾಪಿ ಏನು ರೈತರು ಕಷ್ಟದಲ್ಲಿದ್ದಾರೆ, ಇವತ್ತು ಅವರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಸರ್ಕಾರ ವತಿಯಿಂದ ಮಾಡಬೇಕು ಅಂತ ನನ್ನ ಪರವಾಗಿ ಕೂಡ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ, ಉಪಮುಖ್ಯಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರಿಗೂ ಮತ್ತು ಎಲ್ಲ ಸಚಿವ ಸಂಪುಟದ ಸಚಿವರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. ಬರ್ತಕ್ಕಂಥ ದಿನದಲ್ಲಿ ಬರಗಾಲ ಘೋಷಣೆ ಮಾಡಿ ಇವೆಲ್ಲ ಏನಾದರೂ ಒಂದು ಪ್ಯಾಕೇಜು ಅಥವಾ ಯಾವ ರೀತಿ ರೈತರಿಗೆ ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನೀವು ಯಾವುದೂ ಕೂಡ ಈ ಮೀಡಿಯಾಲಿಂದು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿರ್ತಕ್ಕಂಥ ಶಾಸಕರು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದರು ನನ್ನ ಮೇಲೆಲ್ಲ ವಿಡಿಯೋಗಳಿವೆ, ನಿಮಗೆ ನಾನು ಕಳಿಸ್ತೀನಿ. ವಿಶೇಷವಾಗಿ ನಮ್ಮ ಇವರು ಕೂಡ ನೋಡಬೇಕು ಏನು ಹೇಳಿದರು ಅವರು. ಹುಮ್ನಾಬಾದ್ ಪಟ್ಟಣದಲ್ಲಿ ಈ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಮಾಡಿದ್ರಂದರೆ ನಾನು ಪೊಲ್ಯೂಷನ್ ಮುಕ್ತ ಹುಮ್ನಾಬಾದ್ ಮಾಡ್ತೀನಿ ಅಂತ ಹೇಳಿದರು. ಇನ್ನೊಂದು ಏನು ಹೇಳಿದರು, ಹುಮ್ನಾಬಾದ್ನಲ್ಲಿ ನಾನು ಇಂಡಸ್ಟ್ರಿ, ನಾನು ಸ್ವಂತ ಶುಗರ್ ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಹೇಳಿದರು. ಎಲ್ಲರೂ ಕೂಡ ನನ್ನ ಹತ್ರ ಕ್ಲಿಪ್ ಇದೆ. ಅದರ ನಂತರ ಏನು ಹೇಳಿದರು, ಹುಮ್ನಾಬಾದ್ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿದರು. ಯಾವತ್ತು ಕಾರ್ಯ ಅವರು ಮಾಡಿದಾರೋ ನನಗೆ ಹೇಳಿ, ಯಾವುದಾದ್ರೂ ಒಂದು ಕೆಲಸ. ಹುಮ್ನಾಬಾದ್ನಲ್ಲಿ ನನ್ನ ಮನೆ ಎದುರುಗಡೆ ಇರ್ತಕ್ಕಂಥ ರೋಡು ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ನಾವು ಎಡಿಷನಲ್ ಫಂಡ್ ತಂದು ರೋಡ್ ಮಾಡಿದೆವು, ಶಾಸಕರು ಉದ್ಘಾಟನೆ ಮಾಡಿದ್ರು, ಮಾಡಲಿ ಪಾಪ ನಮಗೆ ಸಂತೋಷ ಇದೆ. ಆ ಸಮಯದಲ್ಲಿ ಪ್ರವಾಸಿ ಮಂದಿರದ ಹತ್ರ ಶಾಸಕರು ಈ ರೋಡ್ ಬಗ್ಗೆ ಇನಾಗ್ರೇಷನ್ ಮಾಡಿದಾಗ ಕೆಲವು ಮಾತುಗಳನ್ನು ಆಡಿದ್ರು. ನನ್ನ ಹತ್ರ ವಿಡಿಯೋ ಇದೆ, ನಿಮ್ಗೆ ಕಳಿಸ್ತೀನಿ, ದಯಮಾಡಿ ತಾವು ವೈರಲ್ ಮಾಡಿ. ಶಾಸಕರು ಅವಾಗ ರೋಡ್ ಬಗ್ಗೆ ಏನೂ ಮಾತಾಡಿಲ್ಲ, ಇದು ಕೆಲಸದ ಬಗ್ಗೆ ಯಾರು ಮಾಡಿದ್ರು ಅದ್ರ ಬಗ್ಗೆ ಮಾತಾಡಿಲ್ಲ. ಇಚ್ಛಾಶಕ್ತಿ ಬೇಕು ನನಗೆ,
ಇವತ್ತು ಇಲ್ಲಿರ್ತಕ್ಕಂಥ ರಾಸಾಯನಿಕ ಕಾರ್ಖಾನೆಗಳು ಇವತ್ತು ಹೇಗೆ ಮುಕ್ತ ಮಾಡಿದ್ದೀನಿ, ಅದು ಮಾಡ್ತಕ್ಕಂಥ ಇಚ್ಛಾಶಕ್ತಿ ನನಗಿತ್ತು. ಹಿಂದಿರ್ತಕ್ಕಂಥ ಶಾಸಕರಿಗೆ ಇಚ್ಛಾಶಕ್ತಿ ಇದ್ದಿಲ್ಲ. ಆ ಇಚ್ಛಾಶಕ್ತಿಲಿಂದ ನಾನು ಇವತ್ತು ಬಂದ್ ಮಾಡಿದ್ದೀನಿ ಅಂತ ಶಾಸಕರು ಮೇಲೆ ಕೈ ಮಾಡಿ ಹೇಳಿದ್ರು. ಎಂದ ಈ ರೋಡ್ ಇನಾಗ್ರೇಷನ್ ದಿನ. ಆಮೇಲೆ ನನಗೇನು ಅರ್ಥ ಆಗಿಲ್ಲ, ಕೆಲವು KDP ಸಭೆ ಹುಮ್ನಾಬಾದ್ದಲ್ಲಿ ಏನು ಮಾಡಿದ್ರು, ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು, ಇಲ್ಲ ನೀವು ಇಮಿಡಿಯೇಟ್ ಆಗಿ ಇದೆಲ್ಲ ಬಂದ್ ಮಾಡಬೇಕು, ಬಂದ್ ಆಗಬೇಕು ಅಂತೇಳಿ. ಅದು ಆಯಿತು, ನಾನೇ ಬಂದ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇನ್ನೊಂದು KDP ಮೀಟಿಂಗ್ದಲ್ಲಿ ಶಾಸಕರು ಏನು ಹೇಳ್ತಾರೆ, ಯಾವ ರೀತಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ KDPಯಲ್ಲಿ ಏನು ಹೇಳಿದ್ರು, ನೋಡಿ ನಾನು ಶಾಸಕನಾಗಿ ನನ್ನ ಕೆಲಸ ಏನು ಅಂದ್ರೆ ಸರ್ಕಾರಕ್ಕೆ ಅವ್ರಿಗೆ ತೋರಿಸ್ತಕ್ಕಂಥದ್ದು, ಬಂದ್ ಮಾಡ್ತಕ್ಕಂಥದ್ದು ಬಿಡೋದು ನನ್ನ ಕೆಲಸ ಇಲ್ಲ. ನಾನೊಬ್ಬ ಶಾಸಕನಾಗಿ ನನ್ನ ಕೆಲಸ ಅಷ್ಟೇ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು. ಏನು ಪೊಲ್ಯೂಷನ್ ಬಗ್ಗೆ ಈ ರೀತಿ ಯೂಟರ್ನ್ ಮಾಡ್ತಕ್ಕಂಥವ್ರು ಇವ್ರು ಯಾವ ರೀತಿ ಜನರಿಗೆ ಇವರು ಏನು ಕೊಟ್ಟ ಭರವಸೆ ಕೊಟ್ಟ ಮಾತು ಒಂದಾದ್ರು ಈಡೇರಿಸ್ತಕ್ಕಂಥ ಇದೆ ಅಂತ ನೀವು ಹೇಳಿ. ನಿಮ್ಮ ಮಾಧ್ಯಮದ ಮೂಲಕ ನೀವು ಅನೇಕ ಚಟುವಟಿಕೆಗಳು ವಿಸ್ತರಣೆ ಮಾಡಿದ್ರಿ. ಇವತ್ತು ಶಾಸಕರು ಪಾಪ ಎಲ್ಲೋ ಹಳಿಕೇಡು ಚುಡುಗುಪ್ಪಲ್ಲಿ ಬರ್ತಾ ಇದ್ರು, ಒಳಕಿಂಡಿ ಮ್ಯಾಗ ಒಂದು ಶಾಂಡ್ ಲಾರಿ ಬರ್ತಾ ಇತ್ತು. ಶಾಂಡ್ ಲಾರಿ ಬರುವಾಗ ಶಾಸಕರು ಹೋಗಿ ನಿಂದಿರಿಸಿ ಅದಕ್ಕೆ ಪೊಲೀಸವ್ರಿಗೆ ಕರೆಸಿ ಅದಕ್ಕೆ ಎರಡೂ ಮೀಟಿಂಗ್ ಮಾಡಿದ್ರು. ಏನಾಯ್ತು ಮುಂದೇನೋ ಅವರು ಆ ಲಾರಿ ಓನರ್ ಸಂಘಟ ಅವ್ರಿಗೆ ಕಮಿಟ್ಮೆಂಟ್ ಆಯ್ತಾ? ಇವರೇನು ಲಾರಿದಲ್ಲಿ ಶಾಂಡ್ ಬರ್ತಾ ಇತ್ತು, ಆ ಶಾಂಡ್ ಓನರ್ಸ್ಗೆ MLAಗೆ ಕಾಂಟ್ಯಾಕ್ಟ್ ಆಯ್ತಾ, ನೀನು ಇಷ್ಟು ಕೊಡು ಅಷ್ಟು ಕೊಡು ಅಂತ. ಮತ್ತು ಆಮೇಲೆ ಮುಂದೆ ಏನಾಯ್ತು, ಮುಂದೆ ನಿಮಗೆ ಇನ್ನೊಂದು ಹೇಳಕ್ಕೆ ಇಚ್ಛಪಡ್ತೀನಿ, ಶಾಸಕರ ಆದೇಶದ ಅನುಗುಣವಾಗಿ ಅಸಿಸ್ಟೆಂಟ್ ಕಮಿಷನರ್ ಬಸವ ಕಲ್ಯಾಣ್, ಹಿಂದೆ ಇರ್ತಕ್ಕಂಥ ಹುಮ್ನಾಬಾದ್ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಕೂಡಿ ಒಂದು ಮೀಟಿಂಗ್ ಮಾಡಿದ್ರು. ಏನಂತ ಅಂದ್ರೆ ಹಳಿಕೇಳಿಕೆಯಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ತೀವಿ ಅಂತ ಹೇಳಲ್ಲ, ನಿಮ್ಮ ಹತ್ರ ಇದೆ, ನೀವು ನೋಡಿ ಚೆಕ್ ಪೋಸ್ಟ್ ಮಾಡ್ತೀವಿ. ಆ ಚೆಕ್ ಪೋಸ್ಟಲ್ಲಿ ಯಾವುದೇ ಲಾರಿ ಯಾವುದೇ ಮೆಟೀರಿಯಲ್ ಬರಬೇಕಾಗಿತ್ತು ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆಗಿ ಬರಬೇಕು. ನಾವಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ರು, ಅಸಿಸ್ಟೆಂಟ್ ಕಮಿಷನರ್ ಹೇಳಿದ್ರು. ಅದು ಕಾರ್ಯರೂಪಕ್ಕೆ ಬಂತ, ಚೆಕ್ ಪೋಸ್ಟ್ ಕಾರ್ಯರೂಪಕ್ಕೆ ಬಂತ. ಇವರೆಲ್ಲ ಮೀಟಿಂಗ್ ಮಾಡಿ ದಯಮಾಡಿ ನಿಮ್ಗೆ ಏನು ಹೇಳ್ತೀನಿ ಕೇಳಿ, ये सब बात करे सो आपको मैं भेज दूं. ये जो तहसीलदार मीटिंग करा, AC मीटिंग करा, आपके मीडिया दरअसल मैं देखा हूं. और उसके बाद क्या हो गया? कुछ भी नहीं हो गया. कुछ हो गया क्या? आप बोलिए, ಇದು ಮಾಡ್ತಾ ಇದ್ದು ಸತ್ಯನಾ? JK ಅವರೇ ಕರೆಕ್ಟಾ ಸುಳ್ಳು? ಅವ್ರು ಮಾಡ್ತೀನಿ ಅಂತ ಹೇಳಿದ್ರು, ಇಲ್ಲಿವರೆಗೆ ಏನು ಮಾಡಿದ್ರು. ಇಲ್ಲಿ ಹುಮನಾಬಾದ್ ಜನ ಇವತ್ತೆಲ್ಲ ನೋಡ್ತಾ ಇದ್ದಾರೆ. ಅದಕ್ಕೆ ಶಾಸಕರೇ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ, ನಮ್ಮ ಸಹಕಾರ ನಿಮ್ಮ ಜೊತೆ ಇದೆ. ಸಹಕಾರ ಬರೇ ಪ್ರೋಟೋಕಾಲ್ ಮುರಿಬೇಕು, ಬರೇ ಈ ನೋಡ್ರಿ ನಿನ್ನೆ ಯಾರು ಹೇಳ್ತಾ ಇದ್ರು ಬಾಲಾಜಿ ಗುಡಿದೇನೋ ಫೌಂಡೇಶನ್, ಯಾರದ್ರಿ ಅದು? ಕಲ್ಯಾಣ ಕರ್ನಾಟಕ ಯಾವುದೇ ಫಂಡ್ ಬಂದರೂ ಕೂಡ ಸರ್ಕಾರ ದುಡ್ಡು. ಅವ್ರು ಮನೇಲಿ ಮಾಡ್ತಾರೆ ಅಂತ ಅವ್ರು ಒಬ್ಬರೇ ಹೋಗಿ ಏನಾದರೂ ಮಾಡ್ಕೊಳ್ಳಿ ಪಾಪ. ಈಗ ಪ್ರೋಟೋಕಾಲ್ ಎಂಬುದು ಶಿಷ್ಟಾಚಾರ ಇದೆ. 7 ದಿನ ಮುಂಚೆ ಮಾಡಬೇಕು ಅಂತ ಡಿಸ್ಟ್ರಿಕ್ಟ್ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿಂದೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ ಸಮ್ಮುಖದಲ್ಲಿ ಆಗಿದೆ. ಹುಮ್ನಾಬಾದ್ದಲ್ಲಿ ಯಾವುದೇ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂದ್ರೆ 7 ದಿನ ಮುಂಚೆ ಯಾಕೆ ಅವ್ರು ಹಂಗೆ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಮೊನ್ನೆ ನಿಮ್ಮ ಕೇರಳ ಬೀದಲ್ಲಿ ಅದು 3.5 ಕೋಟಿ 4 ಕೋಟಿ ಕಲ್ಯಾಣ ಕರ್ನಾಟಕದ ಫಂಡು ಹೋದರೂ ಯಾರಿಗಿಲ್ಲ. ಸ್ವಾಮಿಗಳಿಗೆ ಕರ್ಕೊಂಡು ಆಫೀಸರ್ಸ್ ಬೇಡ, ಅಲ್ಲಿ ಅಧಿಕಾರಿಗಳು ಬೇಡ, ಕಾಂಟ್ರಾಕ್ಟರ್ ಬೇಡ, ಇವ್ರದ್ದು ಹೋದ್ರು ಇವ್ರ ಗಾಡಿಗೆ ಗುದ್ದಲಿ ಸಲಿಗೆ ಇಕ್ಕ್ಯಾರ, ಅದು ತೆಗೆದ್ರು ಪೂಜೆ ಮಾಡಿದ್ರು ಬಂದು. ಎಷ್ಟು ಮಟ್ಟಿಗೆ ಇದು ಸ್ವತಂತ್ರ ಆದ್ಮ್ಯಾಗ ಅಲ್ಲಿಂದ ಇಲ್ಲಿವರೆಗೆ ಏನು ಇಂಡಿಪೆಂಡೆಂಟ್ ಆಯಿತು ಭಾರತ ದೇಶ. ಈ ನಿಜಾಮನ ಕಾಲದಾಗ ಏನು ಕರ್ನಾಟಕ ಇತ್ತು, ಅದು ಆದ್ಮೇಲೆ 1.5 ವರ್ಷಕ್ಕೆ ನಮಗೇನು ಇಂಡಿಪೆಂಡೆಂಟ್ ಆಯಿತು. ಎಂದೂ ಕೂಡ ನಾವು ಇಂಥ ಪ್ರವೃತ್ತಿ ನಾವು ನೋಡಿಲ್ಲ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದಕ್ಕೆ ಎಲ್ಲರಿಗೂ ಕೂಡ ಅಂತ್ಯ ಹಾಡಬೇಕು, ಅಂತ್ಯ ಹಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಇನ್ನೊಂದು ತಮ್ಮ ಮುಖಾಂತರ SIR ಬಗ್ಗೆ ಕೂಡ ಇವತ್ತು ಎಲೆಕ್ಷನ್ ಕಮಿಷನರ್ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಇವತ್ತು SIR ಬಗ್ಗೆ ನಡೀತಾ ಇದೆ. ನಮ್ಮದೇನಿದೆ SIR ಬಗ್ಗೆ ಒಳ್ಳೆ ರೀತಿಯಿಂದ ಆಗಬೇಕು. ಯಾರೂ ಕೂಡ ಮತದಾನ ಹಕ್ಕಲಿಂದ ವಂಚಿತರು ಆಗಬಾರ್ದು. ಅದು ಒಂದೇ ಒಂದು ಉದ್ದೇಶ. ನಾವು ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ದೀವಿ ಎಷ್ಟು ಮತದಾರ ಕಟ್ಟಾದರು, ಬೇರೆ ಬೇರೆ ರಾಜ್ಯಗಳು ನೋಡಿದ್ದೀವಿ ಎಷ್ಟು ಮತದಾರ ಕಟ್ಟಾದರು. ನಾವು ಮತದಾರರು ಜಾಗೃತರಾಗಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಹೇಳಿದಾರ, ಇವತ್ತು ನೀವು ಅರ್ಹರಾಗಬೇಕು ಅಂದರೆ ನೀವು ಮತಪಟ್ಟಿಗೆಯಲ್ಲಿ ನಿಮ್ಮ ಹೆಸರು ಇರಲೇಬೇಕು. ಇವತ್ತೇನು ಸರ್ಕಾರದ ಯಾವುದೇ ಸ್ಕೀಮ್ಸ್ ಬರ್ತದ, ಏನೇ ಬಂದರೂ ಕೂಡ ನೀವು ಅದರಲ್ಲಿ ಇರಬೇಕಾಗಿತ್ತು ಅಂತಂದ್ರೆ ನೀವು ಆ ವೋಟ್ SIR ಅಲ್ಲಿ ನಾವು ಭಾಗಿಯಾಗಲೇಬೇಕು ಅಂತ ಈಗಾಗಲೇ ನಾವು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಸಿಟಿ ಅಧ್ಯಕ್ಷರು ಎಲ್ಲರೂ ಕೂಡ
ಕೆಲವು ಗ್ರಾಮೀಣ ಭಾಗದಲ್ಲಿ ಕೂಡ ಅವ್ರು ಭೇಟಿ ಕೊಟ್ಟಿದ್ದಾರೆ. ನಾನೇ ಕೂಡ ಮೊನ್ನೆ ತಹಶೀಲ್ದಾರ್ ಹುಮ್ನಾಬಾದ್ ಅವರಿಗೆ ಅವ್ರ ಜೊತೆಲೂ ಮಾತಾಡಿದ್ದೀನಿ. ಇವತ್ತು ನಾನು ಕೂಡ ಚಿಡುಗುಪ್ಪ ಸರ್ಕಲ್ದಲ್ಲಿ SIR ಬಗ್ಗೆ ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಅಧಿಕಾರಿಗಳು ಮಾಡಿದ್ದಾರೆ, ಯಾವ ರೀತಿ ಕೆಲಸಗಳು ನಡೀತಾ ಇದೆ ಎಂಬುದು ನಾನು ಕೂಡ ಅವರಿಗೆ ಭೇಟಿ ಕೊಡ್ತಾ ಇದ್ದೀನಿ. ಇಷ್ಟೇ ನಾನು ಮತದಾರರಿಗೆ, ನನ್ನ ಹುಮ್ನಾಬಾದ್ ಕ್ಷೇತ್ರದ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ತಾವ್ಯಾರೂ ಕೂಡ ವಂಚಿತರು ಆಗಬೇಡ್ರಿ, ಅದರ ಸೇರ್ಪಡೆಯಾಗಿ. ಯಾಕಂದ್ರೆ ಒಬ್ಬ ಭಾರತ ದೇಶದ ಒಬ್ಬ ಪ್ರಜೆ, ಇವತ್ತು ನಮ್ಮ ಕರ್ನಾಟಕದ ಒಬ್ಬ ಪ್ರಜೆ ಇರಬೇಕಾಗಿತ್ತು ಅಂದ್ರೆ ತಾವು ಮತದಾರ ಇದರಲ್ಲಿ ತಾವು ಆಗಲೇಬೇಕು. ಇವತ್ತು ಕೆಲವು ನೋಡಿದೆವು, ಒಂದೊಂದಿದ್ರೆ ಒಬ್ಬರೊಬ್ಬರ ಹೆಸರು ಮೂರು ಕಡೆಗೆ ನಾಲ್ಕು ಕಡೆ, ಪರವಾಗಿಲ್ಲ ಡೆಲೀಟ್ ಮಾಡಿಬಿಡಿ, ಯಾರದೇ ಇರಲಿ. ಇವತ್ತು ಯಾರು ನಿಜವಾಗ್ಲೂ ನಮ್ಮ ಕ್ಷೇತ್ರದ, ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕ್ಷೇತ್ರದ ಮತದಾರ ಇದ್ದಾರೆ, ಅವರು ನಿಜವಾಗ್ಲೂ ಅವ್ರು ಇದ್ದವ್ರು ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತ ನಾನು ಈ ಮೂಲಕ, ತಮ್ಮ ಮೂಲಕ ನನ್ನ ಎಲ್ಲ ಮತದಾರರಿಗೆ ನಾನು ವಿನಂತಿ ಮಾಡ್ತೀನಿ.